ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಜುಲೈ ತಿಂಗಳಲ್ಲಿ ನಮಗೆ ತುಂಬ ಪವರ್ಫುಲ್ ಮಂತ್ ಅಂತಲೇ ಹೇಳಬಹುದು. ಐ ಹೋಪ್ ನೀವೆಲ್ಲ ಮಂತ್ಲಿ ಡಿಕ್ಲರೇಷನನ್ನು ಮಾಡಿದ್ದೀರಾ ಅಂದ್ಕೊತೀನಿ. ಇನ್ ಕೇಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ 10ನೇ ತಾರೀಕು ಮಾಡಬಹುದು. ಆ್ಯಂಡ್ 10ನೇ ತಾರೀಕು ಗುರುವಾರ, ನಿಮಗೆಲ್ಲ ಗೊತ್ತಿರೋ ಥರ ಫುಲ್ ಮೂನ್ ಪ್ಲಸ್ ಗುರು ಪೂರ್ಣಿಮಾ ಇದೆ. ಸೊ ಅವತ್ತಿನ ದಿನ ಏನು ಟೆಕ್ನಿಕ್ಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ದಿ ಮೋಸ್ಟ್ ಪವರ್ಫುಲ್ ಡೇ. ದಯವಿಟ್ಟು ಈ ಒಂದು ದಿನಾನ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ, ಓಕೆನಾ? ಅದು ಗುರುವಾರನೇ ಬಂದಿದೆ. ಸೊ ತುಂಬ ಅಂದರೆ ತುಂಬ ಪವರ್ಫುಲ್ ಡೇ. ನಿಮ್ಮ ಎಲ್ಲ ಥರದ ಲೈಫ್ನ ಬ್ಲಾಕೇಜ್ನ ಕಳ್ಕೊಳ್ಳೋ ಅಂತಹ ದಿನ ಆಗಿರಬಹುದು, ಆರ್ ನಿಮ್ಮೆಲ್ಲ ಡಿಸೈರ್ಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳುವಂತಹ ದಿನ ಇದಾಗಿರುತ್ತೆ. ಆ್ಯಂಡ್ ಎಸ್, ಆ ಒಂದು ದಿನ ನೀವು ಪೀರಿಯಡ್ಸಲ್ಲಿದ್ದರೂ ಮ್ಯಾಟರ್ ಆಗಲ್ಲ. ಓಕೆ, ಸೊ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನೆಲ್ಲ ಟೆಕ್ನಿಕ್ಸನ್ನು ಮಾಡಬೇಕು ಅಂತ. ನಾನಿಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಐ ವಿಲ್ ಶೋ ಯು ದ್ಯಾಟ್. ಐ ವಿಲ್ ರೀಡ್ ಔಟ್. ಸೊ ಮೊದಲಿಗೆ ನೀವು ಒಂದು ಪೆನ್ ಹಾಗೆ ಒಂದು ಪೇಪರ್ ತೊಗೊಂಡು, ನೀವು ಬ್ಲೂ ಕಲರ್ ಪೆನ್ ಆದರೂ ತೊಗೋಬಹುದು, ಯಾವ ಕಲರ್ ಪೆನ್ ತೊಗೋಬೋದು, ಬಟ್ ಅವಾಯ್ಡ್ ಬ್ಲ್ಯಾಕ್. ಓಕೆ, ಮೊದಲು ಏನು ಮಾಡ್ತೀರಾ, ಒಂದು ಯೆಲ್ಲೋ ಕಲರ್ ಕ್ಯಾಂಡಲನ್ನು ಹಚ್ಕೊಳ್ಳಿ. ಯೆಲ್ಲೋ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ವೈಟ್ ಕಲರ್ ಕ್ಯಾಂಡಲ್. ನಿಮ್ಮ ಹತ್ರ ಕ್ಯಾಂಡಲ್ ಯಾವುದಿದೆ ಅದನ್ನು ಬಳಸಬಹುದು. ಕ್ಯಾಂಡಲೇ ಹಚ್ಬೇಕಂತ ಏನಿಲ್ಲ, ಜಸ್ಟ್ ಒಂಥರ ಸ್ಮೂದಿಂಗ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಓಕೆನಾ? ಸೊ ರೈಟ್ ಅ ಲೆಟರ್ ಟು ಎನಿ ಗುರು. ನಿಮ್ಮ ಜೀವನದಲ್ಲಿ ಯಾರೇ ಒಂದು ಗುರುವಾಗಿ ಬಂದಿರಬಹುದು, ಅವರಿಗೆ ನೀವು ಲೆಟರನ್ನು ಬರೀಬೇಕು. ಒಬ್ಬರಿಗೆ ಅಂತ ಅಲ್ಲ, ಎಷ್ಟು ಜನಕ್ಕಾದರೂ ನೀವು ಗ್ರೇಟ್ಫುಲ್ಲಾಗಿ ಲೆಟರನ್ನು ಬರೀಬಹುದು. ಏನು ಬರೀಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ನಿಮ್ಮ ಫೇವ್ರೆಟ್ ಮ್ಯಾಥ್ಸ್ ಟೀಚರ್ ಫೇವ್ರೇಟ್ ಇದ್ರಾ, ಸೈನ್ಸ್ ಫೇವ್ರೇಟ್ ಇದ್ರಾ, ಸೋಷಿಯಲ್ ಇದ್ರಾ, ಅಥವಾ ನಿಮ್ಗೆ ಈಗ ಆಲ್ರೆಡಿ ಎಲ್ಲ ಡಿಗ್ರಿ ಮುಗಿಸ್ಬಿಟ್ಟಿರ್ತೀವಿ. ಸೊ ಪ್ರೀವಿಯಸ್ಲಿ ಯಾರಿದ್ರು, ಅಥವಾ ನಿಮ್ಮ ಮ್ಯಾನೇಜರಾ, ಅವ್ರನ್ನ ನೀವು ಗುರುವಾಗಿ ನೋಡ್ತೀರಾ, ಅವರಿಂದ ಏನಾದರೂ ಕಲ್ತ್ರಾ? ಓಕೆ, ನಾನು ಅಷ್ಟು ಎಜುಕೇಷನ್ ಮಾಡ್ಕೊಂಡಿಲ್ಲ, ನಾನು ಒಂದು ಹೌಸ್ ವೈಫ್, ನನಗೆ ಯಾರು ಗುರು ಅಂತ ಯಾರೂ ಇಲ್ಲ ಅಂದಾಗ ನಿಮ್ಮ ತಂದೆ ತಾಯಿಗಳನ್ನು ನೀವು ಗುರುವಾಗಿ ಕನ್ಸಿಡರ್ ಮಾಡ್ಬೋದು. ಇಲ್ಲ ನಿಮ್ಮ ಸ್ಪಿರಿಚುಯಾಲಿಟಿಯಲ್ಲಿ ಯಾರಾದರೂ ಗುರು ಇದ್ದರೆ ಅವರನ್ನು ಕನ್ಸಿಡರ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಅದು ಎಲ್ಲ ನಮಗೇನೂ ಗೊತ್ತಿಲ್ಲ, ನಾನು ಇದು ಫಸ್ಟ್ ಟೈಮ್ ಇದೆಲ್ಲ ವೀಡಿಯೋ ನೋಡ್ತಾ ಇರೋದು ಅಂತ ಅನ್ನೋರಾದರೆ, ನೀವು ದೇವಸ್ಥಾನಕ್ಕೆ ಹೋದಾಗ ಯಾವುದಾದ್ರೂ ಪೂಜಾರಿ ಅಲ್ಲಿ ಪೂಜೆ ಮಾಡ್ತಾ ಇರೋ ವಿಧಾನ ಆಗಿರ್ಬೋದು, ಅಥವಾ ಮಂತ್ರ ಉಚ್ಚಾರಣೆ ಮಾಡ್ತಾ ಇರೋ ಒಂದು ಇದನ್ನು ನೋಡಿರ್ಬೋದು. ಅಲ್ಲೇನೋ ಒಂದು ನಿಮಗೆ ಡಿವೈನ್ ಕನೆಕ್ಷನ್ ಆಗಿರುತ್ತೆ. ಸೊ ನೀವು ಅವ್ರ ಬಗ್ಗೆ ಕೂಡ ಬರೀಬಹುದು. ಸೊ ಇಲ್ಲ ನನಗದೆಲ್ಲ ಏನೂ ಇಲ್ಲ ಅಂದರೆ, ಕೃಷ್ಣಂ ಒಂದೇ ಜಗದ್ಗುರು, ಶ್ರೀಕೃಷ್ಣನಿಗೆ ಪತ್ರ ಬರೀರಿ. ಓಕೆ, ಆ್ಯಂಡ್ ಬೇರೆಯವರು, ನನಗೆ ಮ್ಯಾಥ್ಸ್ ಟೀಚರ್ ಒಬ್ಬರಿದ್ದಾರೆ, ಸೋಷಿಯಲ್ ಇದ್ದಾರೆ, ಇನ್ನೂ ಏನೇನೋ, ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ, ಅದರಲ್ಲಿ ನನಗೆ ಏನೋ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ಇತ್ತು, ವಡೆವರ್ ನಿಮ್ದು ಏನೇನು ಸಬ್ಜೆಕ್ಟ್ಸ್ ಇತ್ತು ಅವರೆಲ್ಲ ನನಗೆ ಫೇವ್ರೇಟ್ ಇದ್ದಾರೆ, ತುಂಬ ಜನ ಇದ್ದಾರೆ ಅನ್ನೋರು ಎಷ್ಟು ಪತ್ರ ಬೇಕಿದ್ರೂ ಬರೀಬಹುದು. ನಾನು ಶ್ರೀಕೃಷ್ಣನಿಗೂ ಪತ್ರ ಬರಿಬೋದಾ ಅಂದರೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ನೀವು ಬರೀಬಹುದು. ಓಕೆ, ಪತ್ರದಲ್ಲಿ ಏನು ಬರೀಬೇಕು, ಅವರು ನಿಮ್ಮ ಜೀವನದಲ್ಲಿ ಏನು ಮಾಡಿದ್ರು, ಏನು ಹೆಲ್ಪ್ ಮಾಡಿದ್ರು, ಅಥವಾ ಏನು ನಾಲೆಡ್ಜ್ ಕೊಟ್ಟರು, ಆ ನಾಲೆಡ್ಜಿಂದ ಪ್ರೆಸೆಂಟ್ ನೀವು ಯಾವ ಸ್ಥಾನದಲ್ಲಿದ್ದೀರಾ, ಆ ನಾಲೆಡ್ಜಿಂದ ನೀವು ಕೆಲಸಕ್ಕೆ ಹೋಗದೇ ಇರಬಹುದು, ಬಟ್ ನಿಮ್ಮ ಮಕ್ಕಳಿಗೋ ಅಥವಾ ಇನ್ನೊಬ್ರಿಗೆ ಟ್ಯೂಷನ್ ಮಾಡೋದಕ್ಕೋ ಉಪಯೋಗ ಆಗ್ತಾ ಇದೆಯಾ, ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗಾದರೆ ನಾನು ಏನೂ ಓದೇ ಇಲ್ಲ, ನಾನೇನು ಬರೆಯೋದು ಶ್ರೀಕೃಷ್ಣನಿಗೆ ಅಂತ ಹೇಳಿದ್ರೆ, ನಾಲೆಡ್ಜ್, ಈ ಒಂದು ವಿಡಿಯೋನ ನೋಡೋದಕ್ಕೆ, ಜ್ಞಾನ ಕೊಟ್ಟಿರೋದಕ್ಕೆ, ನಿಮ್ಮ ಲೈಫನ್ನ ಒಂದು ಪಾತಲ್ಲಿ ಹೋಗೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದಕ್ಕೆ. ಓಕೆ, ಎಷ್ಟೇ ತೊಂದರೆ ಬಂದ್ರೂ ಎಲ್ಲದನ್ನು ಸಾಧಿಸಿ, ಯಾವುದೇ ರೀತಿಯಾದಂತಹ ತೊಂದರೆ ಬರದೇ ಇರೋ ಥರ ನಮ್ಮನ್ನು ಒಂದು ದಡನ ತಲುಪಿಸ್ತಾ ಇರೋದಕ್ಕೆ ಗ್ರೇಟ್ಫುಲ್ ಆಗಿರಬೇಕು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ಶ್ರೀಕೃಷ್ಣನಿಗೆ ಪತ್ರ ಬರೆಯೋದನ್ನು ಹೇಳ್ತೀನಿ. ಡಿಯರ್ ಲಾರ್ಡ್ ಕೃಷ್ಣ, ನಿಮ್ಮ ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ಬೇಕಿದ್ರೂ ನೀವು ಬರಿಬೋದು. ಡಿಯರ್ ಲಾರ್ಡ್ ಕೃಷ್ಣ, ಥ್ಯಾಂಕ್ ಯು ಸೋ ವೆರಿ ಮಚ್. ನೀವು ನನ್ನ ಜೀವನದಲ್ಲಿ ತುಂಬ ಮಿರಾಕಲ್ಸ್ನ ಕ್ರಿಯೇಟ್ ಮಾಡಿದ್ದೀರಾ. ನನ್ನ ಜೀವನದಲ್ಲಿ ಏನೇ ಕಷ್ಟ ಇದ್ದರೂ ನಾನು ನಿಮ್ಮನ್ನು ನೆನೆದ ತಕ್ಷಣ ನೀವು ನನಗೆ ಬರ್ತೀರಾ, ನನಗೆ ಸಹಾಯ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಏನೇನಾದರೂ ಕಷ್ಟ ಆಗಿತ್ತು ಆ ಟೈಮಲ್ಲಿ ಅವ್ರನ್ನ ನೆನಪು ಮಾಡ್ಕೊಂಡಿದ್ದೀರಾ, ಅಥವಾ ಯಾರನ್ನೇ ನೆನಪು ಮಾಡ್ಕೊಂಡಿದ್ದೀರಾ, ಅವ್ರು ನಿಮಗೆ ಸಹಾಯ ಮಾಡಿದ್ದಾರೆ ಅಂದರೆ ಅದನ್ನು ಬರಿಬಹುದು. ನಾನು ನನ್ನ ಗಂಡನ ಜೊತೆ ಜಗಳ ಆಗಬೇಕಾದ್ರೆ ನಿಮ್ಮನ್ನು ನೆನಪು ಮಾಡಿಕೊಂಡೆ, ಆವಾಗ ನೀವು ನನಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ರಿ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಈ ರೀತಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೀವು ಬರಿತಾ ಹೋಗಬಹುದು. ಓಕೆ, ಇದು ಒಂದು.
ಆಮೇಲೆ ಆ ಕ್ಯಾಂಡಲ್ ಕಂಪ್ಲೀಟಾಗಿ ಬರ್ನ್ ಆಗೋದಕ್ಕೆ ಬಿಟ್ಬಿಡಿ. ನೀವು ಅವತ್ತಿನ ದಿನ ನಿಮ್ಮ ಸಿಟ್ಔಟಲ್ಲೋ ಅಥವಾ ನಿಮ್ಮ ರೂಮಲ್ಲೇ ಕೂತ್ಕೊಂಡು ಬರೀಬಹುದು. ಸ್ವಲ್ಪ ಜಾಗನೆಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿ. ಒಂದು ಊದಿನ ಕಡ್ಡಿನ ಏನಾದರೂ ತೊಗೊಂಡು ಕ್ಲೆನ್ಸ್ ಮಾಡ್ಕೊಳ್ಳಿ. ಬರೆಯೋದಕ್ಕೂ ಮುಂಚೆ, ಲೆಟರ್ ಬರೆಯೋದಕ್ಕೂ ಮುಂಚೆ ಜಸ್ಟ್ ಟೇಕ್ ಅ ಫ್ಯೂ ಡೀಪ್ ಬ್ರೆತ್ಸ್. ಉಸಿರನ್ನು ದೀರ್ಘವಾಗಿ ತೊಗೊಂಡು ದೀರ್ಘವಾಗಿ ಉಸಿರನ್ನು ಬಿಟ್ಟು ಒಂದು 3 ಸಲ ಆ ರೀತಿ ಪ್ರಾಕ್ಟೀಸ್ ಮಾಡಿ. ಸೊ ಮೈಂಡ್ ಬ್ಲಾಕೇಜ್ ಕಮ್ಮಿ ಆಗುತ್ತೆ ಆ್ಯಂಡ್ ಐಡಿಯಾಸ್ಗಳು ಓಡುತ್ತೆ. ಇನ್ ಕೇಸ್ ಪತ್ರದಲ್ಲಿ ಬರೀಬೇಕಾದ್ರೆ ಮಧ್ಯದಲ್ಲೆಲ್ಲ ಕಾಟುಚಿತ್ತಾಯಿತು, ಅದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಜಸ್ಟ್ ಲೆಟರನ್ನು ಬರೀರಿ. ನಿಮ್ಮ ಒಂದು ಮನಸ್ಸಿನ ಪ್ಯೂರಿಟಿ ಅಷ್ಟೇ ದೇವರು ನೋಡೋದು. ಓಕೆ, ಎಸ್. ಇನ್ನು ಒಂದು ಎರಡನೇದು ಬ್ಲಾಕೇಜ್ ರಿಲೀಸ್ ಟೆಕ್ನಿಕ್ ಅಂತ ಒಂದು ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮಗೆ ಈ ವರ್ಷ ಮಂಗಳನ ವರ್ಷ ಆ್ಯಂಡ್ ನಾನು ಹೇಳಿದ್ದೀನಿ, ಒಂದು ವಿಡಿಯೋ ಕೂಡ ಮಾಡಿದ್ದೀನಿ 28ನೇ ತಾರೀಕು ತನಕ ತುಂಬ ಕೇರ್ಫುಲ್ಲಾಗಿರಿ ಅಂತ. ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ಔಟ್ ಮಾಡಿ, ಬಿಕಾಸ್ ಆ ವಿಡಿಯೋ ನೋಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಅದು ಗುರು ಮಂಗಳ ಸೇರಿದಾಗ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ಗಳು ಇರುತ್ತೆ, ಅಥವಾ ಮಾನಸಿಕ ಹಿಂಸೆ ಅಂತ ಹೇಳಬಹುದು. ಏನು ಒಂದು ಡಿಸಿಷನ್ ತಗೊಳ್ಳೋಕ್ಕೆ ಗೊತ್ತಾಗಲ್ಲ, ಅಥವಾ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರೂ ಅಲ್ಲೊಂಥರ ಬ್ಲಾಕೇಜ್, ಅದೇನು ಸಕ್ಸಸ್ ಆಗ್ತಾ ಇರಲ್ಲ. ಆ ರೀತಿ ಎಲ್ಲ ಚಾನ್ಸಸ್ ಆರ್ ದೇರ್. ಸೊ ಅದಕ್ಕೆ ನಾನು ಬ್ಲಾಕೇಜ್ ರಿಲೀಸ್ ಟೆಕ್ನಿಕ್ ಕೂಡ ಇಟ್ಟಿದ್ದೀನಿ. ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಒಂದು ಬಟ್ಲಲ್ಲಿ ನೀರು ತೊಗೋಬೋದು. ಸ್ಟೀಲ್ ಆದರೂ ಆಗಿರ್ಬೋದು, ಆರ್ ಗ್ಲಾಸ್ ಬೌಲ್ ಆದರೂ ಆಗಿರಬಹುದು. ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಬಳಸಬೇಡಿ. ನಾನಿಲ್ಲಿ ಜಸ್ಟ್ ಎಕ್ಸಾಂಪಲ್ಗೆ ಈ ರೀತಿ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ನೀವು ರೋಸ್ ಪೆಟಲ್ಸ್, ನೀರನ್ನು ತುಂಬಿಸ್ಬಿಟ್ಟು ಇದಕ್ಕೆ ರೋಸ್ ಪೆಟಲ್ ಹಾಕ್ಬೋದು, ಮತ್ತು ತುಳಸಿ ಎಲೆಗಳನ್ನು ಹಾಕ್ಬೋದು. ದಯವಿಟ್ಟು ತುಳಸಿ ಎಲೆನ ಸಂಜೆ 6 ಗಂಟೆ ಮೇಲೆ ಕೀಳಬೇಡಿ. ಬೆಳಗ್ಗೆನೇ ನಿಮ್ಮ ಹತ್ರ ಕಿತ್ತಿಟ್ಕೊಂಡಿರಿ, ದಟ್ ಇಸ್ ಫೈನ್. ಅದು ಒಣಗಿದ್ರೂ ಪರವಾಗಿಲ್ಲ, ಅದನ್ನು ಹಾಕಬಹುದು. ರೋಸ್ ಪೆಟಲ್ ಮತ್ತು ತುಳಸಿ ಎಲೆಗಳನ್ನು ಹಾಕ್ಬೋದು. ಅದು ಸಿಗಲಿಲ್ಲ ನಿಮಗೆ ಅಂದರೆ ದಟ್ ಇಸ್ ಆಬ್ಸಲ್ಯೂಟ್ಲಿ ಫೈನ್. ಪ್ಲೇನ್ ವಾಟರನ್ನೇ ನೀವು ಇಡಬಹುದು. ಓಕೆನಾ? ಸೊ ಈ ರೀತಿ ಒಂದು ಬೌಲ್ ಅಥವಾ ಒಂದು ಗ್ಲಾಸಲ್ಲಿ ಪ್ಲೇನ್ ವಾಟರನ್ನು ಇಟ್ಟು ನಿಮ್ಮ ಒಂದು ಕಷ್ಟಗಳು ಅಥವಾ ನಿಮ್ಮ ಲೈಫಲ್ಲಿ ನೀವೇನು ಮಾಡಿದ್ರೂ ಅದು ಏನು ಸಕ್ಸಸ್ ಸಿಗ್ತಾಯಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ, ಆಫೀಸಲ್ಲಿ ತುಂಬ ಕೆಲಸ ಮಾಡಿಸ್ಕೊತಾರೆ, ಡೇ ಆ್ಯಂಡ್ ನೈಟ್ 9 ಅವರ್ ಕೆಲಸನ 12 ಅವರ್ ಆದರೂ ಮುಗಿಸಿರಲ್ಲ, ಆದರೆ ನಿಮಗೆ ಬರೋ ಸಂಬಳ 15,000. ಸೊ ಬೇರೆ ಕಡೆ ಕೆಲಸ ಹುಡುಕ್ತಾ ಇರ್ತೀರ, ಬಟ್ ಸಿಗ್ತಾಯಿಲ್ಲ. ಅದನ್ನೆಲ್ಲ ಬರೀರಿ. ಡಿಯರ್ ಗುರು ಆರ್ ಯೂನಿವರ್ಸ್, ಏನು ಬೇಕಿದ್ರೂ ನೀವು ಮೆನ್ಷನ್ ಮಾಡ್ಬೋದು. ನಿಮ್ಮ ಮೈಂಡಲ್ಲಿ ನೀವು ಯಾರಿಗೆ ಪ್ರೇ ಮಾಡ್ತೀರಾ ಅವ್ರಿಗೆ ಅದನ್ನು ಮೆನ್ಷನ್ ಮಾಡಿ. ಡಿಯರ್ ಯೂನಿವರ್ಸ್, ಡಿಯರ್ ಶ್ರೀಕೃಷ್ಣ, ಡಿಯರ್ ರಾಮ ಆರ್ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ನಿಮ್ಮದು, ದ್ಯಾಟ್ ಈಸ್ ಅಪ್ ಟು ಯು. ಕೆಳಗಡೆ ಬರೀರಿ, ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ, ಆದರೆ ನನಗೆ ಯಾವುದೇ ರೀತಿ ಫಲ ಸಿಗ್ತಾ ಇಲ್ಲ, ನನಗೆ ಕೇವಲ 15,000 ಸಂಬಳ ಬರ್ತಾ ಇದೆ. ನಿಮ್ಮ ಕಷ್ಟಗಳು ಒಟ್ಟು ಏನೇನೆಲ್ಲ ಕಷ್ಟ ಇದೆ ಅದೆಲ್ಲದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಜಸ್ಟ್ ಒಂದು ಕಷ್ಟ ಅಂತ ಅಲ್ಲ, ನಿಮ್ಮ ಲೈಫಲ್ಲಿ ಟೋಟಲ್ ಓವರ್ ಆಲ್ ಮನಿ ರಿಲೇಟೆಡ್ ಆಗಿರಬಹುದು, ರಿಲೇಷನ್ಶಿಪ್ ರಿಲೇಟೆಡ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್, ಕೆಲವರಿಗೆ ಪ್ರೀತಿಯಲ್ಲೂ ಯಾವುದೇ ರೀತಿಯಾದಂತಹ ಸುಖ ಇರಲ್ಲ, ಆ್ಯಂಡ್ ಹಣಕಾಸಿನ ತೊಂದರೆ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಭಗವಂತ, ನನಗೆ ಈ ರೀತಿ 15,000 ಸಂಬಳ ಬರ್ತಾ ಇದೆ, ಅದು ನನಗೆ ಎಲ್ಲಿಗೂ ಆಗ್ತಾಯಿಲ್ಲ, ನನ್ನ ಜೀವನನೇ ನಡೆಸೋಕ್ಕಾಗ್ತಾಯಿಲ್ಲ, ದಯವಿಟ್ಟು ನನಗೆ ಒಳ್ಳೆಯ ಆಪರ್ಚುನಿಟಿಗಳನ್ನು ಕೊಡು, ಆ್ಯಂಡ್ ನನ್ನಲ್ಲಿರೋ ನೆಗೆಟಿವ್ ಬಿಲೀಫ್ಗಳನ್ನು ದೂರ ಮಾಡು ಅಂತ ಕೇಳ್ಕೊಳ್ಳಿ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ನಮ್ಮ ಹುಡುಗಿ ನನಗೆ ಚೀಟ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ನನಗೆ ಹೊರಗೆ ಬರೋಕ್ಕಾಗ್ತಿಲ್ಲ, ಹೇಗಾದರೂ ಮಾಡಿ ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡು, ಒಳ್ಳೆಯ ಒಂದು ಪರ್ಸನನ್ನು ನನ್ನ ಲೈಫಿಗೆ ಬರೋ ಥರ ಮಾಡು. ಯು ಕ್ಯಾನ್ ಇನ್ಕ್ಲೂಡ್ ಆಲ್ ದಿಸ್. ಆ್ಯಂಡ್ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ತುಂಬ ಬೆನ್ನು ನೋವಿದೆ, ಮೈಕೈ ನೋವಿದೆ, ತಲೆನೋವಿದೆ, ಅದರಿಂದ ದೂರ ಆಗೋ ಥರ ಮಾಡು ಅಂತ ಎಲ್ಲ ಬರೆದುಬಿಟ್ಟು ನೀವು ಆ ಚೀಟಿಯನ್ನು, ಆ ಪೇಪರನ್ನು ನೀವೇನು ಮಾಡ್ತೀರಾ, ಫೋಲ್ಡ್ ಮಾಡ್ತೀರಾ. ಬ್ಲ್ಯಾಕ್ ಕಲರ್ ಪೆನ್ನನ್ನು ಬಳಸಿ. ಓಕೆನಾ? ಬ್ಲ್ಯಾಕ್ ಬಳಸಿ. ಬ್ಲ್ಯಾಕ್ ಸಿಗಲಿಲ್ಲ ಅಂದರೆ ಬ್ಲೂ ಬಳಸಿ, ಬಟ್ ಐ ವುಡ್ ಸಜೆಸ್ಟ್ ಬ್ಲ್ಯಾಕ್. ಅಂಡರ್ ಮೂನ್ ಲೈಟ್ ಇಟ್ಟರೆ ತುಂಬ ಒಳ್ಳೆಯದು. ಪ್ರೈವಸಿ ಇಶ್ಯೂ ಇರೋರು ಏನು ಮಾಡೋಕ್ಕಾಗಲ್ಲ, ನಿಮ್ಮ ರೂಮಲ್ಲೇ ನೀವು ಇಡ್ಬೋದು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಜಸ್ಟ್ ತೋರಿಸ್ತಾ ಇದ್ದೀನಿ. ಇದು ನನ್ನ ಲೆಟರ್ ಅಂತ ಅಂದ್ಕೊಂಡ್ರೆ, ನೀವು ಅಂಡರ್ ಮೂನ್ ಕೆಳಗಡೆ ಈ ರೀತಿ ಒಂದು ಗ್ಲಾಸನ್ನು ಇಟ್ಟು ಅದ್ರ ಕೆಳಗಡೆ ನಿಮ್ಮ ಲೆಟರ್, ಏನು ನೀವು ಬ್ಲಾಕೇಜ್ ಲೆಟರ್ ಬರೆದಿರ್ತೀರಲ್ಲ ಅದನ್ನು ಇಡಬೇಕು. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ನೀವು ಅಲ್ಲಿ ಕೂತು ದೇವರ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಒಳ್ಳೆಯ ಒಂದು ಮ್ಯೂಸಿಕ್ ಕೇಳೋದಾಗಿರಬಹುದು, ಏನಾದರೂ ಮಾಡಬಹುದು. ಅಥವಾ ಗುರು ಭಕ್ತಿಗೀತೆಗಳಿರುತ್ತಲ್ವ, ರಾಘವೇಂದ್ರ ಸ್ವಾಮಿ ಅವ್ರದ್ದಾಗಿರ್ಬೋದು, ಸಾಯಿಬಾಬಾ ಅವ್ರದ್ದಾಗಿರ್ಬೋದು, ನಿಮಗೆ ಯಾವ್ದು ಕನೆಕ್ಟ್ ಆಗುತ್ತೆ ಅದನ್ನು ಕೇಳಬಹುದು. ನೀವು ಒಂದು ಮ್ಯೂಸಿಕ್, ಒಂದು ಹಾಡು ಕೇಳ್ಕೊತ
ಒಂದು 10 ಮಿನಿಟ್ಸ್ ಅದನ್ನು ಮೂನ್ ಅಂಡರ್ ಇಡಿ. ಮೂನ್ ಇಲ್ಲ ಅಂದರೆ ನಿಮ್ಮ ರೂಮಲ್ಲಿ ಮಾಡ್ಕೋಬಹುದು. ಈ ನೀರನ್ನು ನೀವೇನು ಮಾಡ್ತೀರಾ, ಮಿಸ್ಸಾಗಿ ಕೂಡ ಕುಡಿಯೋ ಹಾಗಿಲ್ಲ. ಓಕೆನಾ, ಜಸ್ಟ್ ಬಿ ವೆರಿ ಕೇರ್ಫುಲ್. ಮಿಸ್ಸಾಗಿ ಕೂಡ ನೀವು ಈ ನೀರನ್ನು ಕುಡಿಯೋ ಹಾಗಿಲ್ಲ. ಇದನ್ನು ನಿಮ್ಮ ಮನೆ ವಾಶ್ರೂಮಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ಆಚೆ ಆಗಿರ್ಬೋದು ಅದನ್ನು ಚೆಲ್ಲಬೇಕಾಗತ್ತೆ. ನಾನು ಗಿಡಗಳಿಗೆ ಹಾಕೋಕ್ಕೆ ಸಜೆಸ್ಟ್ ಮಾಡಲ್ಲ. ಸೊ ಬೆಟರ್ ನಿಮ್ಮನೆ ಸಿಂಕಲ್ಲಿ, ಬೇಸಿನಲ್ಲಿ ಅಥವಾ ಕಮೋಡಲ್ಲಿ, ಬಾತ್ರೂಮಲ್ಲಿ ಜಸ್ಟ್ ನೀರನ್ನು ಹಾಕಿ ಈ ಲೆಟರನ್ನು ಬರ್ನ್ ಮಾಡಿ. ಇದನ್ನು ಅಷ್ಟೇ ನಿಮ್ಮನೆ ಸಿಂಕ್, ಬೇಸಿನ್ ಆರ್ ವಾಷಿಂಗ್ ಎಲ್ಲಾದರೂ ಹಾಕಿ ಅದನ್ನು ಡ್ರೈನ್ ಔಟ್ ಮಾಡಿಬಿಡಿ. ಓಕೆನಾ, ಇದಿಷ್ಟು ಬ್ಲಾಕೇಜ್ ರಿಮೂವಲ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಜಸ್ಟ್ ಟ್ರೈ ಮಾಡಿ ನೋಡಿ. ಅವತ್ತಿನ ದಿನ ಸ್ಪೆಷಲಿ ಅವತ್ತಿನ ದಿನ ಮಾಡಿ, ಬಿಕಾಸ್ ತುಂಬ ಪವರ್ಫುಲ್ ಡೇ ಅದು. ದೆನ್ ಈ ಒಂದು ಬ್ಲಾಕೇಜ್ ರಿಮೂವಲ್ ಟೆಕ್ನಿಕ್ ಮಾಡಾದಮೇಲೆ ನಿಮ್ಮ ಕೈ ಕಾಲುಗಳನ್ನೆಲ್ಲ ತೊಳ್ಕೊಂಡು, ಮುಖ ತೊಳ್ಕೊಂಡು, ನೀಟಾಗಿ ಫ್ರೆಶ್ ಅಪ್ ಆಗಿ ಫ್ರೆಶ್ ಮೈಂಡಿಂದ ಕೂತ್ಬಿಟ್ಟು ಅಂಡರ್ ಮೂನ್ ಕೂತ್ಕೊಳ್ಳಿ. ಇಲ್ಲ ದೇವ್ರ ಮನೆಗೆ ಹೋಗ್ತೀರಾ ಅಂದರೆ ದೇವ್ರ ಮನೆಯಲ್ಲಿ ಕೂತ್ಕೊಬಹುದು. ಸೊ ಕೂತು ನೀವು ಗುರುವಿನ ಮಂತ್ರನ ಹೇಳ್ಕೊಬೋದು. ಓಂ ಗುರುವೇ ನಮಃ ಅಂತಲೂ ಹೇಳಬಹುದು. ಇಲ್ಲ ಅಂತ ಹೇಳಿದ್ರೆ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತಲೂ ಹೇಳಬಹುದು. ಅಥವಾ ನಿಮ್ಗೆ ಯಾವುದಾದ್ರೂ ಗುರುವಿನ ಮಂತ್ರ ಗೊತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ಬೋದು. ಸಿಂಪಲಾಗಿ ಓಂ ಗುರುವೇ ನಮಃ ಅಂತ 108 ಬಾರಿ ಪಠನೆ ಮಾಡಬೇಕು. ಓಕೆನಾ, ಬಟ್ ನಾನು ಪೀರಿಯಡ್ಸ್ ಆದವರಿಗೆ ಗುರುವಿನ ಮಂತ್ರ ಅವರಿಷ್ಟ, ಹೇಳ್ಕೊಂಡ್ರೆ ಹೇಳ್ಕೊಬೋದು, ಹೇಳದೇ ಇದ್ರೂ ನಡೆಯುತ್ತೆ. ಜಸ್ಟ್ ಈ ಟೆಕ್ನಿಕ್ ಮಾಡಿ ಮತ್ತು ಒಂದು ಲೆಟರ್ ಬರೆಯೋದಿದೆ ಯೂನಿವರ್ಸಿಗೆ, ಅದನ್ನು ಮಾಡ್ಬೋದು. ಮಂತ್ರನ ನೀವು ಪೀರಿಯಡ್ಸಲ್ಲಿದ್ದರೆ ಸ್ಕಿಪ್ ಮಾಡ್ಬೋದು. ಇನ್ನು ಬೇರೆ ಟೆಕ್ನಿಕ್ಸ್ ಎಲ್ಲ ಮಾಡಬಹುದು. ಸೊ ಇದಕ್ಕೆ ಟೈಮಿಂಗ್ಸ್ ಅಂತ ಯಾವುದೂ ಇಲ್ಲ. ಸಂಜೆ 6 ಗಂಟೆ ಮೇಲೆ ಮಾಡಿ, ಏಕೆಂದರೆ ಫುಲ್ ಮೂನ್ ಅದೇ ಟೈಮಲ್ಲಿ ಆಗೋದು. ಸಂಜೆ 6 ಗಂಟೆ ಮೇಲೆ ಮಾಡಿದ್ರೆ ಬೆಟರ್. ಓಕೆನಾ, ದೆನ್ ಮಂತ್ರ ಹೇಳಾದಮೇಲೆ ನೀವು ಒಂದು ಲೆಟರನ್ನು ಬರೀತೀರಾ ಯೂನಿವರ್ಸ್ಗೆ. ಓಕೆ, ಬ್ರಹ್ಮಾಂಡಕ್ಕೆ ಒಂದು ಲೆಟರನ್ನು ಬರೀತೀರಾ. ಏನು ನಿಮ್ಮ ಡಿಸೈರ್ಸ್. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತ ಹೇಳಿದ್ರೆ, ಆಲ್ರೆಡಿ ನಿಮ್ಮ ಲೈಫಲ್ಲಿ ಅದು ನಡೀತಿದೆ ಅನ್ನೋ ಥರ ಬರೀಬೇಕು. ಹೇಗೆ ಅಂತ ಹೇಳ್ತೀನಿ. ಐ ಆಮ್ ಅರ್ನಿಂಗ್ 3 lakhs ಪರ್ ಮಂತ್. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಡಿಯರೆಸ್ಟ್ ಟು ಯೂನಿವರ್ಸ್. ಐ ಆಮ್ ಅರ್ನಿಂಗ್ 3 lakh ಈಸಿಲಿ ಫ್ರಮ್ ಮೈ ವರ್ಕ್. ಆ್ಯಂಡ್ ಇನ್ನೊಂದೇನು ಅಂದರೆ ನೀವು 3 ಲಕ್ಷನ ಆರಾಮಾಗಿ ಈಸಿಯಾಗಿ ದುಡಿತಾ ಇದ್ದೀರಾ. ಥ್ಯಾಂಕ್ ಯು ಯೂನಿವರ್ಸ್, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮ ಸಹಾಯದಿಂದ ನಾನು ತಿಂಗಳ 3 ಲಕ್ಷ ತುಂಬ ಆರಾಮಾಗಿ ದುಡಿತಾ ಇದ್ದೀನಿ. ನಿಮ್ಗೇನು ಬೇಕೋ ಅದನ್ನು ಬರೀರಿ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಓಕೆನಾ, ನಾನು ನನ್ನ ಹುಡುಗನ ಜೊತೆ ತುಂಬ ಖುಷಿಯಾಗಿದ್ದೀನಿ, ಥ್ಯಾಂಕ್ ಯು. ಓಕೆ, ಆ್ಯಂಡ್ ನಿಮ್ಮ ಹೆಲ್ತ್ ಬಗ್ಗೆ ಬರೀಬೇಕು. ಆ್ಯಂಡ್ ಇದನ್ನು ಬೇರೆಯವರಿಗೂ ಕೂಡ ಮಾಡಬಹುದು ನೀವು. ಆ ಲೆಟರಲ್ಲಿ ನೀವು ನನ್ನ ತಂದೆ ಈಗ ತಿಂಗಳ ಎಷ್ಟು ದುಡಿತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನನ್ನ ತಮ್ಮ ಇವಾಗ ಚೆನ್ನಾಗಿ ಓದ್ತಾ ಇದ್ದಾನೆ, ನಮ್ಮ ಅಕ್ಕಂಗೆ ಮದುವೆ ಸೆಟ್ ಆಯಿತು, ನನಗೂ ನನ್ನ ಪಾರ್ಟ್ನರ್ ಜೊತೆ ತುಂಬ ಚೆನ್ನಾಗಿ ರಿಲೇಷನ್ಶಿಪ್ ನಡೀತಾ ಇದೆ, ತುಂಬ ಖುಷಿಯಾಗಿದ್ದೀನಿ ನಾನು. ಈ ರೀತಿ ನಿಮ್ಮ ಆಸೆಗಳನ್ನು ಏನಿದೆ, ದೇರ್ ಇಸ್ ನೋ ಲಿಮಿಟ್, ಎಷ್ಟಾದರೂ ಬರೀಬಹುದು. ಯೆಲ್ಲೋ ಕಲರ್ ಪೆನ್ನನ್ನು ಬಳಸಿ. ಯೆಲ್ಲೋ ಕಲರ್ ಪೆನ್ ಇಲ್ಲ ಅಂದರೆ ಅಟ್ಲೀಸ್ಟ್ ಯೆಲ್ಲೋ ಕಲರ್ ಶೀಟನ್ನಾದರೂ ಬಳಸಿ. ಏನೂ ಸಿಗಲಿಲ್ಲ ಅಂದರೆ ವೈಟ್ ಕಲರ್ ಪೇಪರ್, ಬ್ಲೂ ಕಲರ್ ಪೆನ್. ಓಕೆ, ಬಳಸಬಹುದು, ಸಿಗುತ್ತೆ, ತುಂಬ ಈಸಿಲಿ ಅವೈಲೇಬಲ್ ಇದೆ. ನಾನು ಸಿಟಿಯಲ್ಲಿದ್ದೀನಿ ಅನ್ನೋದಾದರೆ ನಾನು ಸಜೆಸ್ಟ್ ಮಾಡೋದು ಯೆಲ್ಲೋ ಕಲರ್ ಪೇಪರ್ ಆ್ಯಂಡ್ ರೆಡ್ ಪೆನ್. ಇಲ್ಲ ಯೆಲ್ಲೋ ಕಲರ್ ಪೇಪರ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ವೈಟ್ ಕಲರ್ ಪೇಪರ್, ಯೆಲ್ಲೋ ಪೆನ್. ಇಲ್ಲ ಅದು ಯಾವುದೂ ಸಿಗ್ತಿಲ್ಲ ಅಂತ ಹೇಳಿದ್ರೆ ವೈಟ್ ಪೇಪರ್, ಬ್ಲೂ ಪೆನ್. ಓಕೆ, ಸೊ ಈ ಒಂದು ಲೆಟರನ್ನು ನೀವು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಬಹುದು. ಮುಂದಿನ ಗುರು ಪೂರ್ಣಿಮೆ ತನಕ ಜೊತೆಲೇ ಇಟ್ಕೊಳ್ಳಿ ದಯವಿಟ್ಟು. ಆ್ಯಂಡ್ ವ್ಯಾಲೆಟಲ್ಲಿ ಇಟ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಪಾಕೆಟಲ್ಲಿ ಯಾವಾಗಲೂ ಇಟ್ಕೊಂಡಿರ್ಬೋದು, ಅಥವಾ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೋಬೋದು, ನಿಮ್ಮ ಆಲ್ಟರಲ್ಲಿ ಕೂಡ ಇಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನಂದು ಒಂದು ಲೆಟರ್ ಇದೆ, ಅದು ನನ್ನ ಆಲ್ಟರಲ್ಲಿ ಹಾಗೇ ಇರುತ್ತೆ ಯಾವಾಗಲೂ. ಓಕೆ, ಆ ರೀತಿ ನೀವು ನಿಮ್ಮದೇನಾದರೂ ಸೆಟಪ್ ಮಾಡ್ಕೊಂಡಿದ್ರೆ ಯು ಕ್ಯಾನ್ ಕೀಪ್ ಇಟ್ ದೇರ್. ಆ್ಯಂಡ್ ಆವತ್ತಿನ ದಿನ ಗುರುವಾರ ಕಡಲೆಕಾಳನ್ನು ದಾನ ಕೊಡಿ. ನಿಮ್ಗೆ ಯಾವುದೇ ರೀತಿ ಗುರುಗಳ ದೋಷ ಇದ್ದರೆ ಅಥವಾ ತೊಂದರೆ ಇದ್ದರೆ ಅದು ಕಳೆದು ಹೋಗುತ್ತೆ. ಓಕೆ, ಆ್ಯಂಡ್ ಅವತ್ತಿನ ದಿನ ಯೆಲ್ಲೋ ಕಲರ್ ಬಟ್ಟೆನ ಧರಿಸಿ. ಓಕೆ, ಸೊ ಇದಿಷ್ಟು 10ನೇ ತಾರೀಕಿಗೆ
ಆ್ಯಂಡ್ ಈ ಒಂದು ಜುಲೈ ತಿಂಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಇದೆ. 7/7 ಪೋರ್ಟಲ್ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಈಗ 16ಗೆ ಮತ್ತೆ ಪೋರ್ಟಲ್ ಮಾಡಬಹುದು ನೀವು. ಅದನ್ನು ಬಿಟ್ಟರೆ 25ನೇ ತಾರೀಕು ಸೂಪರ್ ಆದಂತಹ ದಿನ, ಬಿಕಾಸ್ 25/7/25 ಅದು ಒಂಥರ ವೈಬ್ರೇಷನ್ ಕೊಡುವಂತಹ ನಂಬರ್ ಅಂತಲೇ ಹೇಳ್ಬೋದು. ಆ್ಯಂಡ್ 25ನೇ ತಾರೀಕು ನ್ಯೂ ಮೂನ್ ಇದೆ ಅಂತ ಅನ್ಕೊತೀನಿ. ಸೊ ಡೋಂಟ್ ಮಿಸ್. ಈ ಜುಲೈ ತಿಂಗಳಲ್ಲಿ ಏನೂ ಮಿಸ್ ಮಾಡಬೇಡಿ. ಆಲ್ದೋ ಇಟ್ಸ್ ವೆರಿ ಡೇಂಜರಸ್, ನಾ ಹೇಳಿದೆ ಅಲ್ವಾ, 28ನೇ ತಾರೀಕು ತನಕ ತುಂಬ ಸ್ವಲ್ಪ ಡೇಂಜರಸ್ ಆದಂತಹ ಟೈಮ್ ಕೂಡ ಇದ್ರೂ ದೇರ್ ಆರ್ ಗುಡ್ ಥಿಂಗ್ಸ್ ಹ್ಯಾಪನಿಂಗ್. ಸೊ ಗುಡ್ ಥಿಂಗ್ಸ್ ಕಡೆ ಗಮನ ಕೊಡೋಣ. ಆ್ಯಂಡ್ ಕಾಮೆಂಟಲ್ಲಿ ಏನು ಹೇಳಬೇಕು ಹೇಳಿ ನೀವು, ಓಂ ಗುರುವೇ ನಮಃ ಅಂತ ಕಾಮೆಂಟ್ ಮಾಡಿ, ಅಥವಾ ನಿಮ್ಮ ಫೇವ್ರೆಟ್ ಇಷ್ಟ ಗುರು ಯಾರಿದ್ದಾರೆ ಅವರ ಹೆಸರನ್ನು ಕೂಡ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.